ಯಮರಾಜ್ರೆ ಇವನ್ ಮಕ್ಕ ಯಾವ ತರ ಇಕ್ಕಣ ಮಕ್ಕ ಒಂದು ಕಳ್ಳ ಕದಿಮುನ್ ತರ ಇಕ್ಕು ಆದ್ರೆ ಮನ್ಸು ತುಂಬಾ ಒಳ್ಳೇದಿಕ್ಕು. ಆಮೇಲೆ ಕೂದ್ಲು ಹೆಂಗಿಕ್ಲಿ ಯಮರಾಜ್ರೆ? ಕೂದ್ಲು ಹೆಂಗಿಕ್ಬೇಕಂದ್ರೆ ಇವನ್ಗೆ ಇಷ್ಟ ಆಗ್ಬಾರ್ದು. ಹಾಫ್ ಬಾಂಡ್ಲಿ ಇಕ್ಬಿಡು. ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಇವಾಗಿಂದಾನೆ ಹಾಫ್ ಬಾಂಡ್ಲಿ ಅಲ್ಲಪ್ಪ, 25 ವರ್ಷ ಆದ್ಮೇಲೆ ಇಕ್ಕು. ಇವಾಗ ಚಪ್ರಿಗಳ ತರ ಕೂದ್ಲು ಕೊಡು ಇವನ್ಗೆ. ಸರಿ ಯಮರಾಜ್ರೆ. ಆಮೇಲೆ ಹುಡ್ಗಿನೆಲ್ಲ ಕೊಡಪ್ಪ. ಹುಡ್ಗಿ ಇಲ್ಲ ಅಂದ್ರೆ ಹೆಂಗಿರ್ತಾನ ಪಾಪ. ಯಮರಾಜ್ರೆ ಎಷ್ಟು ವರ್ಷ ಕೊಡ್ಲಿ? ಒಂದ್ 35 ವರ್ಷ ಕೊಟ್ಬಿಡು 2 ಮಕ್ಳ ಜೊತೆಗೆ. ಆಮೇಲೆ ಯಮರಾಜ್ರೆ ಇವನ್ ಕಾಸಿನ ವಿಚಾರ ಎಲ್ಲ ಹೆಂಗಿಕ್ಲಿ? ಇವನ್ ಕಾಸಿನ ವಿಚಾರ ಹೆಂಗಿಕ್ಕು ಅಂದ್ರೆ ಇವನ್ ಶರ್ಟ್ ತಗೊಳಕ್ ಹೊರೆ ಪ್ಯಾಂಟ್ ಹೊರದ ಉಡ್ಬೇಕು, ಪ್ಯಾಂಟ್ ತಗೊಳಕ್ ಹೊರೆ ಶರ್ಟ್ ಹೊರದ ಉಡ್ಬೇಕು. ಅಕಸ್ಮಾತ್ 2 ತಗೊಳಕ್ ಹೊರೆ ಕಾಸೆ ಕೊಳ್ಳೋ ಉಡ್ಬೇಕು. ಯಮರಾಜ್ರೆ ಸ್ವಲ್ಪ ಕರುಣೆ ಇರ್ಲಿ. ಸ್ವಲ್ಪ ಕರುಣೆ ಇರ್ಲಿ. ಇದೆ ಪ್ರೀತಿ ಇದೆ ಕರುಣೆ ಇಲ್ಲ. ಆಮೇಲೆ ಯಮರಾಜ್ರೆ ಇವನ್ ಅದೃಷ್ಟ ಹೆಂಗಿಕ್ಲಿ? ಅದೃಷ್ಟ ಹೆಂಗಿಕ್ಬೇಕಂದ್ರೆ ಇವನ್ ಒಳ್ಳೆ ಕೆಲ್ಸ ಮಾಡಕ್ ಹೋದ್ರು ಅದ್ ಕೆಟ್ಟ ಕೆಲ್ಸ ಆಗ್ಬಿಡ್ಬೇಕು. ಇವನೇನ ಹೊಡೆದಿದ್ದು? ನಕ್ಕ ನೀವನೇ ಹೊಡೆದಿದ್ದು. ಇಲ್ಲೊಂದ್ ಕೊಡ ಅವನು. ನಕ್ಕ ನೀವನೇ ಹೊಡೆದಿದ್ದು. ಒಡೆ ಹೇಳ್ತೀನಿ ನೋಡ್ಕೊಳ್ಳೋಣ. ಗೈಸ್ ಮೊದಲು ವಿಡಿಯೋ ನೋಡ್ಕೊ ಬನ್ನಿ, ಆಮೇಲೆ ಫನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ಬರ್ಡೇ ಅಲ್ವಾ ನಿಮ್ದು? ಹೌದು. ಬಟ್ಟೆ ಎಷ್ಟು ಕಾಸ್ಟ್? 80,000 ಶರ್ಟ್. ಇದು 80,000? 80,000 ಶರ್ಟ್. ಇದು ಸ್ಪೆಷಾಲಿಟಿ ಏನಂದ್ರೆ ಸ್ಪಂದನ ಅವರು ಸುದೀಪ್ ಸರ್ ಒಂದು ವೇದಿಕೆಯಲ್ಲಿ ಒಂದು ಬಟ್ಟೆ ಕೇಳಿದ್ರೆ ನಾನು ಕೊಟ್ಟಿರಲ್ಲ, ಅದಕ್ಕೆ ಸುದೀಪ್ ಸರ್ ಯಾಕ್ ಬೇಕು ನಿನ್ಗೆ ಹೋಗಿ ತಗೊಂಡ್ ಬಾ ಅಂತ ಹೇಳಿದ್ರಲ್ಲ ಅದೇ ಶರ್ಟ್. ಶುರು ಕರ್ತೆ ಹೈ. ನಾವು ಸ್ವಲ್ಪ ಬಡವರೇ, ಆದ್ರೆ ಮಬ್ಸುಳ ಮಕ್ಳಲ್ಲ. 80,000 ಶರ್ಟ್. 200 ರೂಪಾಯಿ ಶರ್ಟ್. ನಮ್ಮೂರ್ ಬಸ್ ಸ್ಟ್ಯಾಂಡ್ ನಲ್ಲಿ 100 ರೂಪಾಯಿಗೆ 2 ಬರ್ತಾವೆ. ಇದಕ್ಕಿಂತ ಚೆನ್ನಾಗಿರುತ್ತೆ. ನನ್ಗೂ ಬೇಡ ನಿನ್ಗೂ ಬೇಡ, ಲಾಸ್ಟ್ 350 ಕೊಡ್ತೀಯ ನೋಡು. 20,000 ಜಾಸ್ತಿ ಕೊಟ್ಟಿದ್ರು, ಇನ್ನೂ 2 ಗುಂಡಿ ಹಾಕೊಡ್ತಿದ್ರು. ಮೌ ಸುಮ್ನೆರ ಮೌ. ಅಪ್ಪ ಈಗ್ಲೇ ಆಸ್ತಿ ಭಾಗ ಮಾಡು. ಯಾಕೇನಾಯ್ತು? ಅಣ್ಣ ಈಗ್ಲೇ ಚಿಪ್ಸ್ ಕೊಡ್ತಿಲ್ಲ, ಮುಂದೆ ಆಸ್ತಿ ಕೊಡ್ತಾನಾ? ಮತ್ತೆ ಬಂದ್ವಿ ಫೇಸ್ ಟು ಫೇಸ್. ಈಗ ನಮ್ಮ ಹತ್ರನೂ ಒಂದ್ ಕಪ್ ಐತೆ. ನಮ್ಮ ಹತ್ರ ಆಲ್ರೆಡಿ 5 ಕಪ್ ಐತೆ. 2 ವರ್ಷ ಬ್ಯಾನು ಆಗಿದ್ದೀರಾ. ಈ ಸಲ ಕಪ್ಪು ಲಾಲಿಪಾಪು ಇಕ್ಕಿದ್ವಲ್ಲ ನಿಮ್ ಬೈಕ್ ಹೋದ್ ಸಲನೇ. ತಲಾ ಫಾರ್ ಎ ರೀಸನ್. ಪೊಲೀಸ್ ಸ್ಟೇಷನ್. ಹಲೋ ನಮಸ್ಕಾರ ಬೈಜಾನ್. ಸಲಾಂ ಅಲೈಕುಂ. ಈ ಸಲ RCB ಸೋಲಿಸ್ತೀವಿ. ಇದು IPL ಕೊಡೋ, ನಿಮ್ ಟೀಮ್ ಎಲ್ಲ ಇರ್ತಿದ್ರಲ್ಲಿ. ಆದ್ರೂ ಈ ಸಲ RCB ಕಪ್ ಗೆಲ್ಲಲ್ಲ. ಹೌದೌದು ಅದು ಕರೆಕ್ಟ್. ಲೇ ನಮ್ RCB ಅನ್ಬಾಕ್ಸ್ ಇವೆಂಟ್ ಅಲ್ಲಿ ಇಡೀ ಪಾಕಿಸ್ತಾನ ಹೋಗ್ಬಿಡುತ್ತೆ. ಹೌದೌದು ಇದು ಕರೆಕ್ಟ್. RCB ಗೆಲ್ಲಕ್ ಬಿಡಲ್ಲ. ಅಕಸ್ಮಾತ್ ಹೆಂಗೂ ಗೆದ್ಬಿಟ್ರೆ ಇನ್ನೇನ್ ಗೆಲ್ಲೋ ಟೈಮಲ್ಲಿ ಸ್ಟೇಡಿಯಂ ಬಾಂಬ್ ಹಾಕ್ಬಿಡ್ತೀವಿ. ಹಾಕ್ರಿ ಹಾಕ್ರಿ 5ನೇ ತಾರೀಕು ಹಾಕ್ರಿ. ನಮ್ ಜೊತೆ ಇವ್ರು ಹೋಗ್ಬಿಡ್ಲಿ. ಹಾಕ್ತಿವಿ ಬಿಡಲ್ಲ. ಫಸ್ಟ್ ಅಲ್ಲಿ ಅಫ್ಘಾನಿಸ್ತಾನ ನಿಮ್ ತಿಗೋಡಿತಾರ, ಅದಕ್ಕೆ ಬ್ಯಾಂಡೇಜ್ ಹಾಕೊಳ್ರಿ, ಆಮೇಲೆ ಬಾಂಬ್ ಹಾಕೋರಂತೆ. ಹೌದೌದು ಇದು ಕರೆಕ್ಟೇ. ಅವ್ರಿಗೂ ಹಾಕ್ತಿವಿ ನಿಮ್ಗೂ ಹಾಕ್ತಿವಿ. ಹಾಕುವಂತೆ ಏನೋ ಸೌಂಡ್ ಬರ್ತೈತ್ ನೋಡೋ ಅಲ್ಲಿ. ಯಾರೋ ಅವ್ನು ವಿಜಿಲ್ ಹೊಡಿತಾ ಇರೋದು. ಹೋದ ಇವನು ಅಷ್ಟೇ. ತಲಾ ಫಾರ್ ಎ ರೀಸನ್. ಅಲ್ಲ ನೀನ್ ಗೋಳಿ ಮಗನೇನು ನೀನು? ಇಲ್ಲ ಅಂಕಲ್ ಮಗ. ಕೊನೆಗೂ ಒಪ್ಕೊಂಬಿಟ್ಟಲ್ಲ. ಅಪ್ಪನ್ ಮಗ ಅಂತ ಅಂದಿದ್ ನಾನು. ಕೇಳಿಸ್ತು ಎಲ್ಲ ಕೇಳಿಸ್ತು. ಫಸ್ಟ್ ಹೋಗಲ್ಲ ಹೈದ್ರಾಬಾದ್ ಹೆಂಗ್ ಸೋಲ್ಸೋದಂತ ಪ್ಲಾನ್ ಮಾಡ್ತೀವಿ. ಕೊನೆಗೂ ನೀನ್ ಒಪ್ಕೊಂಬಿಟ್ಟಲ್ಲ. ಹಲೋ ಏನು ಕೇಳಿಸಲ್ಲ ಬಿಡ, ನಾನು ಆಮೇಲೆ ಮಾಡ್ತೀನಿ. ದಿಲ್ಲು ಬಂದ ನೋಡಿ ದಿಲ್ಲು ಮುಂದಕ್ಕೆ ಕೇಳೋ ಮಂಗದಿಲ್ಲು. ಮಳೆ ಬಂದ್ರೆ ಆಗುತ್ತೆ ಜಿಲ್ಲು. ಇವ್ನ್ ಕಿತ್ತೋಗಿರೋ ಡೈಲಾಗ್ ಹೇಳ್ಬೇಕಾದ್ರೆ ಬಾಯಿಂದ ಬರುತ್ತೆ ಜಲ್ಲು. ಸ್ವಲ್ಪ ಜನ ನಡ್ಕೊಂಡ್ ಆಗವ್ರೆ ಡಲ್ಲು. ಅವ್ರು ಡಲ್ಲಾಗ ಕಾರಣನೇ ನೀನ್ ಮಾಡೋ ಕಿತ್ತೋಗಿರೋ ರೀಲು. ಗೌಡ್ರೆ ಚಾ ಕುಡಿಸ್ತೀರಿ ಇಲ್ಲ ಒಂದೇ ಮಾತ್ ಹೇಳ್ರಿ? ಚಾ ಬೇಕಾ? ಒಂದ್ 5 ನಿಮಿಷ ಇರು, ಮನೆ ಕೊಡಿಸ್ತೀನಿ. ಇದಕ್ಕೆಲ್ಲ ನಾನು ತಲೆನೇ ಕಟ್ಸ್ಕೊಳಲ್ಲ, ಯಾಕಂದ್ರೆ ನನ್ಗೈತೆ ದಿಲ್ಲು ಜಿಲ್ಲು ಡಲ್ಲು. ಅಯ್ಯೋ ನೀನು ಬಾಯಿಗೆ ಯಾರಾದ್ರೂ ಹಾಕ್ಬೇಕಣ್ಣ ಜಲ್ಲಿ ಕಲ್ಲು. ಗೌಡ್ರೆ ಚಾ 2 ನಿಮಿಷ ಇರೋ. ಗೌಡ್ರೆ ಬರ ಅವಾಗ್ಲಿಂದ ಚಾ 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 ಅಂತ ಒಂದೇ ಸಮನೆ ಬಡ್ಕದ ಇದಲ್ಲ. ಕೊಡ್ತೀನಿ ಬಾ. ಒಂದ್ ಡೈಲಾಗ್ ಹೇಳ್ತೀನಿ. ಡೈಲಾಗ್ ಹೇಳ್ತೀಯ ಮನೆ? ಹೇಳು.
ಅದನ್ನ ಹೆಂಗಾಯ್ತು ಹೇಳಿ. ಹೇಳ್ಬೇಕಾ? ಗೊತ್ತಾ ಇಲ್ವೇ ಏನ್ ಮಾಡೋದು? ಒಂದ್ ಕೆಲ್ಸ ಮಾಡು, ನೀನು ಡೈಲಾಗ್ ಹೇಳ್ಬಿಟ್ಟು ಹೋಗಿ ಎತ್ಬಿಡು. ಜಾಸ್ತಿ ಟೋಟಲ್ ಮಡಿಕಬಾರ್ದು, ಒಳ್ಳೇದಲ್ಲ. ಈ ಹೊಲ ನಂದು, ಹೊಲ ನಿಂದ ಎಲ್ದವ್ರು ಬಂದು ಬಂದು ಕಿತ್ಕೊಳ್ರಿ ನಂದು. ಕಿತ್ಕೊಳಕ್ಕೆ ನಿಂದು. ಇನ್ನು ನಿನ್ನ ಹತ್ರ ಇರೋದು ಬಲ್ಲಿದೇ ಇರೋ ಒಣ ದ್ರಾಕ್ಷಿಗಳು ಕಣೋ ಪೆದ್ದು. ಚೆನ್ನಾಗದೆ ಚೆನ್ನಾಗದೆ. ಈ ತರದ್ ಇನ್ನೊಂದ್ ಯಾವ್ದಾದ್ರು ಡೈಲಾಗ್ ಇದ್ರೆ ಹೇಳ. ಗೌಡ್ರೆ ಚಾ ಕುಡಿಸ್ತೀರಿ ಇಲ್ಲ ಒಂದೇ ಹೀರೋ ಕೊಡಿಸ್ತೀನಿ. ಒಂದ್ ಡೈಲಾಗ್ ಹೇಳ್ತೀನಿ, ಅದ್ ಹೆಂಗಾಯ್ತು ಹೇಳಿ ಫ್ರೆಂಡ್ಸ್. ಹೇಳ ಹೇಳ ಹೇಳಕಂತ ಹೇಳ. ಮಾಡಿ ಮೇಲೆ ಮೇಘನ ಕೊಡ್ತೀಯಾ ನಿಮ್ ಅಕ್ಕನ? ಮೇಘನ ಕೊಡ್ಬೇಕಂದ್ರೆ ಅವ್ರ ಅಕ್ಕನ ನೀನ್ ಸೀಡ್ಕೋಬೇಕು. ಬರ್ತಾ ಇರೋ ಮೊಗಲಿರೋ ಗೊಣ್ಣೆನ ಬೈನ ತಕ್ಕೊಳದ್ ಕಲಿಬೇಕು. ತಿಕಾನ ಗೌಡ್ರೆ ಚಾ ಏಯ್, ಯಾವ ಚಾನು ಇಲ್ಲ ಕಾಚಾನು ಇಲ್ಲ, ಹೋಗ. ಕುಡ್ಸಲ್ರಿ, ಮನುಷ್ಯ ಇದ್ರಿ ದಾನ ಇದ್ರಿ. ಇದು ಪರ್ಸನಲ್ ಅಲ್ಲ ಫ್ರೆಂಡ್ಸ್, ಇದು ಕಾಮಿಡಿಗೋಸ್ಕರ. ಮಲ್ಯ ಗಾಡಿ ಹೆಂಗೈತೆ? 2 ಲಕ್ಷ. ಚಲೋ ಆಯ್ತಾರಪ್ಪ. ಮಲ್ಯ ಹಂಗ್ಯಾಕ್ ಮಾಡಕ್ಕಿಲ್ಲ ಅವ ಹುಡ್ದಾನ್ ಸುಮ್ನೆ ಕುಂದ್ರಲಿಪ್ಪ, ನೀನ ಉಣಲ್ಲ. ಅಲ್ಲೇ ಎಲ್ಲ ಟ್ರಿಪ್ ಕೊಂಡ್ರೆ ಕೇಳಪ್ಪ, ಸಂಕೋಚ ಪಟ್ಕೋಬೇಡ. ಬರ್ತೇನೆ. ಒಂದ್ ಮಾತು ಹೇಳ್ತೀನಿ ಕೇಳ ಬಂಗಾರಿ. ಹೇಳು ಕರಿಮುಕುಳಿ. ನಿನ್ ಮೇಲೆ ಲವ್ ಜಾಸ್ತಿ, ಯಾಕಂದ್ರೆ ನೀನೇ ನನ್ನ ಆಸ್ತಿ. ಓಮೈತೆರಡು. ನಾನು ಒಂದ್ ಹೇಳ್ತೀನಿ ಕೇಳು. ಹಸು ತಿನ್ನುತ್ತೆ ಹುಲ್ಲು, ನಿನ್ ತಲೆ ಮೇಲೆ ಬೆಳೆದಿಲ್ಲ ಕೂದ್ಲು, ಆ ಕಡೆ ಈ ಕಡೆ ಬೆಳೆದಿರೋದು ಕೋಳಿ ಶಾಟನ. ಫಸ್ಟ್ ಹೇಳು. ಬಾಯ್. ನಿಂತ್ಕೊಳ್ಳು ಟಕ್ಕಳು ಮಾಮು. ಹೇ ಶರತ್, ನೀವು ಕಟ್ಟಿಂಗ್ ಮಾಡಿಸ್ಬೇಕು ಕಣ್ರಿ. ಹೌದಾ? ಹೊಸ ವಿಷಯ. ಯಾಕೆ? ನಿಮ್ ಕೂದಲು ಕುದುರೆ ಶಂಟಾಗಿದಾವೆ, ಅದಕ್ಕೆ.